ನಿಮ್ಮ ಹೆಸರೇನಣ್ಣ? ಗೋವಿಂದರಾಜು ಅಂತ ಹೇಳಿ. ಊರು? ಊರು ಗುಂಗೂರುಪೇಟೆ, ಶಿರಾ ತಾಲೂಕು, ಬುಕ್ಕಾಪುರ ಹೋಬಳಿ, ನೇರ್ಲಗುಡ್ಡ ಪಂಚಾಯತಿ, ಗಾಂಧವರ್ಷ ಪೋಸ್ಟು. ಆದರೆ ನಮಗೆ ನೀರಿಂದು ಕುಡಿಯೋ ನೀರು ಶುದ್ಧವಾದ ನೀರು ಸಿಗಲ್ಲ ನಮಗೆ. ರೋಡಿನ ಮೂಲಭೂತ ಅವಕಾಶ ಏನು ಅನುಕೂಲ ಇಲ್ಲ. ಯಾವುದೇ ಒಂದು ಕಷ್ಟ ಸುಖ ಆಯಿತು, ಒಂದು ಆಂಬುಲೆನ್ಸ್ ಬರ್ಬೇಕು ಅಂದ್ರೂ, ಸೀರಿಯಸ್ ಕೇಸ್ ಅಂದ್ರೂ ಇಲ್ಲಿಗೆ ಯಾವುದೂ ತಲುಪೋದಿಲ್ಲ. ನಮ್ಗೆ ಅಷ್ಟು ತೊಂದರೆಯಲ್ಲಿದ್ದೀವಿ. ಯಾವೊಂದು ರಾಜಕಾರಣಿ ಬಂದ್ರೂ, ಈ ಮಾಧುಸ್ವಾಮಿದಾಯಿತು, ಸುರೇಶ್ ಬಾಬುದಾಯಿತು, ಜಯಚಂದ್ರು ಕಳಂಬಳ ಕ್ಷೇತ್ರ ಇದ್ದಾಗ ಅವರು ಒಂದು 3-4 ಸತಿ MLA ಆದರು. ಅವರು ನಮಗೇನು ಈ ರೋಡಿನ ಬಗ್ಗೆ ಮಾಹಿತಿ ತಗೊಂಡು ನಮ್ಗೆ ಯಾವುದೂ ಒಂದು ಅನುಕೂಲ ಮಾಡ್ಕೊಂಡಿಲ್ಲ. ಈ ಕಡೆ ನೋಡಿದ್ರೆ ಸುರೇಶ್ ಬಾಬುನೂ ಮಾಡಲಿಲ್ಲ. ಅವ್ರು ಗೆದ್ದಿದ್ದಷ್ಟು ಅಷ್ಟೇ ಬಿಟ್ಟರೆ ಈ ನಮ್ಮ ಪಂಚಾಯತಿ ಬಿಟ್ಟು ಈ ಕಡೆಗೆ ಬಂದೇ ಇಲ್ಲ ಸುರೇಶ್ ಬಾಬು. ಮಾಧುಸ್ವಾಮಿ ಅವ್ರು ಬಂದರು, ಒಂದು ಸತಿ ನೋಡಿರು, ರೋಡಿಂದ ನಾವು ಮಾಡಿಸ್ತೀನಪ್ಪ, ಯಾಕನ 4 ಕಿಲೋಮೀಟ್ರ್ ಐತೆ ಈಗ ಅಷ್ಟೇನಾ, ಮಾಡಿಸ್ತೀನಿ ಅಂತ ಹೇಳಿ ಅಲ್ಲಿ 2 ಕಿಲೋಮೀಟ್ರ್ ಮಾಡಿಸಿ ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿ ನಿಲ್ಸಿ ಹೋದಾರು. ತಿರ್ಗಿ ಇತ್ಲಾಗ ತಲೆನೂ ಹಾಕಿಲ್ಲ. ಈ ಮೊನ್ನೆ ಎಲೆಕ್ಷನಲ್ಲಿ ಸೋತರು, ಅಲ್ಲಿಗೆ ಸ್ಟಾಪ್ ಮಾಡಿ ಅದು ಮುಂದಕ್ಕೆ ಅಭಿವೃದ್ಧಿನೂ ಮಾಡಿಲ್ಲ, ಸ್ಟಾರೂ ಹಾಕ್ಲಿಲ್ಲ. ಅಲ್ಲ, ಅಗಲತ್ತಲ್ಲಿ ಬರೋಕ್ಕೆ ನಾವು ಭಯ ಪಡಂಗೈತಿ. ಕಾಡು ಮಧ್ಯದಲ್ಲಿ ಬರಬೇಕು. ತುಂಬ ತೊಂದರೆನೇ ನಮಗೆ ಓಡಾಡೋಕ್ಕೆ. ಈಗ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಇಲ್ಲೇನು 4ನೇ ಕ್ಲಾಸ್ 5ನೇ ಕ್ಲಾಸಿಗೆ ಲಾಜು ಮಕ್ಕಳಿಗೆ ಗಾಂಧವನ್ಸಿಗೆ ಹೋಗ್ಬೇಕು. ಈಗ ಓಡಾಡಬೇಕು ಅಂದರೆ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಬರ್ಬೇಕು. ಓದಕ್ಕೆ ಹೋಗೋ ಒಬ್ಬರು ಪೇರೆಂಟ್ಸ್ ಆದರೆ ಅವ್ರು ಕರ್ಕೊಂಡು ಓಡಾಡೋಕೆ ಒಬ್ರು ಬೇಕು. ನಮಗೆ ಅನುಕೂಲ ಇಲ್ಲ, ಆಟ ಬರಲ್ಲ. ಊರಿಗೆ ರಸ್ತೆ ಬೇಕು, ರಸ್ತೆ ಬೇಕೇ ಬೇಕು. ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೆ ಈ 3 ಪಕ್ಷಗಳು ಆಳ್ವಿಕೆ ಮಾಡವೆ, ಆದ್ರೆ ಯಾರು ನಿಮ್ಮ ಬಗ್ಗೆ ಗಮನ ಕೊಟ್ಟಿಲ್ಲ. ಮೂಲ ಸೌಕರ್ಯ ಕೊಟ್ಟೇ ಇಲ್ಲ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬರ್ತಾರ ಮತ ಕೇಳಕ್ಕೆ. ಚುನಾವಣೆಗೆ ಅವಶ್ಯಕತೆಗೆ ಮಾತ್ರ ಬರ್ತಾರೆ, ಇನ್ನು ಬೇರೆ ಯಾವುದಕ್ಕೂ ಬರಲ್ಲ. ಅದೇ ಏನು ಹೇಳಿದ್ವಿ, ಕಳೆದ ಬಾರಿ ಮತ ಬಹಿಷ್ಕಾರ ಮಾಡಿದ್ವಿ ನಾವು ಅಂತ ಹೇಳಿದ್ಬಿಟ್ಟು ಅವಾಗ ಬಂದು ಏನು ಹೇಳಿದ್ರು? ಯಾರ್ಯಾರು ಬಂದಿದ್ರು? ಇನ್ನೇನಿಲ್ಲ, DC ಅವರು, ಇವರು AC ಅವ್ರು ಬಂದಿದ್ರು, ತಹಸೀಲ್ದಾರ್ AC ಇಲ್ಲ ತಹಸೀಲ್ದಾರು, ಇವರು ರೆವಿನ್ಯೂ ಇಲಾಖೆಯವ್ರು ಬಂದಿದ್ರು. ಬಂದ್ರು ಆಯಿತು, ನಾವು ಬಹಿಷ್ಕಾರ ಹಾಕಿದ್ರ ನಡೆಸ್ಕೊಡ್ರಿ, ನಮಗೆ ಎಲೆಕ್ಷನ್ ಬಹಿಷ್ಕಾರ ಹಾಕ್ಬಿಟ್ರಿ ಅಂದರು. ಇಲ್ಲ, ನಮಗೆ ರೋಡಿಂದ ಏನು ಅನುಕೂಲ ಆಗೋ ತನಕ ನಾವು ವೋಟ್ ಹಾಕಲ್ಲ ಅಂತ ಹೇಳಿ ಇದು ಮಾಡಿದ್ವಿ. ಆ ರೀತಿಯಾಗಿ ಏನಾಯಿತು, ಆಯ್ತಪ್ಪ ಮಾಡಿಸ್ಕೊಡ್ತೀವಿ ಅಂದರು. ಸರಿ, ಅಲ್ಲಿಗೆ ಸ್ಟಾಪು. ಅವಾಗ ಬಂದು ತಹಸೀಲ್ದಾರರು ಚೇಂಜ್ ಆದರು. ಅಲ್ಲಿ ಒಂದು 2 ತಿಂಗಳೊಳಗಾಗಿ ಮುಂದಿನ ಅಧಿಕಾರಿಗಳು ಬಂದವರು ಯಾರು ಕ್ರಮ ತಗೊಳ್ಳಿಲ್ಲ, ರಾಜಕಾರಣಿಗಳು. ಆ ಸತಿ ಎಲೆಕ್ಷನ್ನೇ ಬಹಿಷ್ಕಾರ ಹಾಕಿ ನಿಲ್ಸೇ ಬಿಟ್ಟಿವಿ. ವೋಟ್ ಹಾಕ್ಲಿಲ್ಲ ನೀವು? ಹಾಕ್ಲೇ ಇಲ್ಲ ಅವಾಗ. ನೀವು ಮುಂದೆ ನಾವೇನು ಹೇಳ್ತೀವಿ ಅಂದರೆ ವೋಟ್ ಹಾಕ್ಬೇಕು. ಇವಾಗ ಅಯೋಗ್ಯರಿಗೆ ಹಾಕ್ಬಾರ್ದು. ಯಾರೋ ಒಳ್ಳೆ ಒಂದು ಪಕ್ಷ ಇರುತ್ತೆ. ಇವಾಗ ನಾವು KRS ಪಕ್ಷದಿಂದ ನಾವು ಹೊಸ ಪಕ್ಷ KRS ಪಕ್ಷ 5 ವರ್ಷ ಆಗಿದೆ ಕಟ್ಟಿ. ಭ್ರಷ್ಟಾಚಾರ, ಅನ್ಯಾಯದ ವಿರುದ್ಧ ಮತ್ತು ರಸ್ತೆಗಳ ಸಮಸ್ಯೆ, ಮೂಲಭೂತ ಜನರು ಏನೇ ಸಮಸ್ಯೆಗಳು ಅವನ್ನೆಲ್ಲ ಎತ್ತಿ ತೋರಿಸ್ತಾ ಇದ್ದೀವಿ. ಇವು ವಿಡಿಯೋಗಳು ಹೆಚ್ಚು ಶೇರ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಅವು ತಲುಪಿ ಎಲ್ಲ ಬಗೆಹರಿತಕ್ಕಂಥ ಕೆಲಸ ಮಾಡ್ತೇವೆ. ಮುಂದಿನ ದಿನಗಳು ನಾವು ನಿಮ್ಮೂರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವು ಮತ ಹಾಕ್ರಿ, ಹಾಕ್ಬಾರ್ದು, ವಂಚಿತರ ನಿಮ್ಮ ಹಕ್ಕನ್ನ ಒಳ್ಳೆಯವರಿಗೆ ಯೋಗ್ಯರಿಗೆ ಚಲಾಯಿಸ್ಬೇಕು. ಇಷ್ಟು ದಿನ ನೀವು ಹಣ ಹಂಚಿ ಅಂಡ ಕುಡಿಸಿ ಈ ಥರ ಅವ್ರ ಚುನಾವಣೆ ಸಂದರ್ಭದಲ್ಲಿ ಬಂದು ಹೋಗೋರ್ಗೆ ಹಾಕಿರೋದ್ರ ಪರಿಣಾಮನೇ ಈ ಥರ ಆಗಿರೋದು ಪರಿಸ್ಥಿತಿ. ಇನ್ನು ಮುಂದಿನ ದಿನಗಳು ದಯವಿಟ್ಟು ನಾವು KRS ಪಕ್ಷದ ಕಾರ್ಯಕರ್ತನ ಕೇಳ್ತಾ ಇದ್ದೀರಿ, ದಯವಿಟ್ಟು ನಮಗೆ ವೋಟ್ ಮಾಡಿ. ಯಾಕಂದರೆ ಶಶಿ ಗೊತ್ತು, ನಮ್ಮ ಹೋರಾಟಗಳೆಲ್ಲ ಮೊಬೈಲಲ್ಲಿ ನೋಡಿದ್ದಾನೆ. ನಾವು ಸಹ ಬಡವ್ರ ಮಕ್ಕಳು ರಾಜಕೀಯವಾಗಿ ಬೆಳೆಸ್ತಾ ಇರ್ತಕ್ಕಂಥ ಪಕ್ಷ ಇದೊಂದೇ. ಬಡವ್ರ ಮಕ್ಕಳು MLA MP ಟಿಕೆಟ್ ಕೊಡುತ್ತೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಟಿಕೆಟ್ ಕೊಡುತ್ತೆ ಅಂದರೆ ಈ ಪಕ್ಷ. ಯಾಕಂದ್ರೆ ನೀವು ಯಾವುದೋ ಪಕ್ಷದಲ್ಲಿ ಇರ್ತೀರ, ಹಿಂದೆ ನಾವು ಇದ್ವಿ. ಆದರೆ ಅಪ್ಪ ಹಾಕಿದ ಆಲ್ಮರ ಅಂತ ಅದೇ ಪಕ್ಷಕ್ಕೆ ನಾವು ಜೋತ್ ಬಿಟ್ಟಿದ್ರೆ ಇದೇ ಪರಿಸ್ಥಿತಿ ಆಗುತ್ತೆ. ಹೊಸದು ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರ್ತಾ ಇರಬೇಕು. ಅದೇ ಥರ ರಾಜಕೀಯನೂ ಸಹ ಈ ಮೂಲೆ ಗುಂಪು ಮಾಡಬೇಕು. ಈ ನಾನು ರಸ್ತೆ ಸಮಸ್ಯೆನೂ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಅಂದರೆ. ಒಂದು 4 ಕಿಲೋಮೀಟರ್ ಐತಲ್ವ ಇಲ್ಲಿಂದ, ಗುಂಗೂರುಪೇಟೆಯಿಂದ ಗಣದೊಣಸಿಗೆ ರಾಮನಹಳ್ಳಿವರೆಗೂ 4 ಕಿಲೋಮೀಟ್ರು. ದುರ್ಗಮ ಆದಿ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗೈತೆ, ಅದ್ರೊಳಗೆ ಇರೋದು 4 ಕಿಲೋಮೀಟರ್. ಭಾಳ ಕಷ್ಟ ಐತೆ ನೋಡಿ ಯಾವ ರೀತಿ ಐತೆ ರಸ್ತೆದು. ಕಲ್ಲುಗಳೇ ಜಾಸ್ತಿ ಇದಾವೆ ರೋಡಲ್ಲಿ ಓಡಾಡೋದಕ್ಕೆ. ಕಾಡು ರೋಡು ಭಾಳ ದುರವಸ್ಥೆ ಐತಿ, ಇಲ್ಲಿ ಓಡಾಡೋದೇ ತುಂಬ ಪ್ರಾಬ್ಲಮ್, ಸಮಸ್ಯೆ ಐತೆ. ತೋರಿಸ್ತಾ ಹೋಗ್ತೀನಿ ರಸ್ತೆನ. ಆಯ್ತಣ್ಣ, ದಯವಿಟ್ಟು ನಮಗೆ ಬೆಂಬಲಿಸ್ರಿ. ನಾವು ಇದೆಲ್ಲ ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಅವಾಗ ಸಂಬಂಧಪಟ್ಟ ತಲುಪಿ ಬಗೆಹರಿಲಿ ಅಂತ ನಾನು ಸಹ ಆಸೆಯನ್ನು ವ್ಯಕ್ತಪಡಿಸ್ತೀನಿ. ಇಲ್ಲಿ ನೋಡಿ, ಹಟ್ಟಿ ಚಿನ್ನದ ಗಣಿ ಇದೆ. ಇದು ಹೇಳ್ರಿ, ಇದ್ರ ಬಗ್ಗೆ ಹೇಳೋಣ. ಎಷ್ಟು ದಿನ ನಡೀತು, ಎಷ್ಟು ದಿನ ನಡೀತು? ಇದು ಸುಮಾರು ಒಂದು 5 ರಿಂದ 6 ವರ್ಷ ನಡೀತು ಕೆಲಸ ನಡೆದ್ರೂ ಅವರು ಅಷ್ಟರೊಳಗೆ ನಮಗೆ ಲಾಸ್ ಅಂತ ಹೇಳ್ಬಿಟ್ಟು ಕಂಪ್ನಿನೇ ಮುಚ್ಚಾಕಿರು. ರೈತರಿಗೆ ಇತ್ತೀಚೆಗೆ ಸ್ಟ್ಯಾಂಡರ್ಡ್ ಕರಿಯೋರು ಇಲ್ಲ, ಬಂದು ಕೆಲಸ ಮಾಡೋರು ಇಲ್ಲ, ಆ ಥರ. ಒಂದು ಸುಮಾರು 18-20 ವರ್ಷದ ಲೆಕ್ಕಕ್ಕೆ ಬಂದು ನಿಂತು. ಹೌದಾ? ನೋಡಿರಿ, ಇಲ್ಲೇ ನಾನು ತೋರಿಸ್ತಾ ಹೋಗ್ತೀನಿ. ಹಟ್ಟಿ ಚಿನ್ನದ ಗಣಿ
ಚಿನ್ನದ ಗಣಿ ಇದೆ. ಹಟ್ಟಿ ಚಿನ್ನದ ಗಣಿ ಸಂಸ್ಥೆ ನಿಯಮಿತ ಚಿತ್ರದುರ್ಗ ಚಿನ್ನದ ಘಟಕ ಅಜ್ಜೇನಹಳ್ಳಿ ಚಿನ್ನದ ಗಣಿ ಯೋಜನೆಯಲ್ಲಿ ಇಲ್ಲಿ ಚಿನ್ನದ ಅದರ ತೆಗೆದು ಇಲ್ಲಿ ಚಿನ್ನವನ್ನು ತೆಗೆದಿದ್ದಾರೆ. ಸ್ವಲ್ಪ ದಿನ ನಡೆದು ವರ್ಷಗಳ ಕಾಲ ಇವಾಗ ನಿಂತಿದೆ ಅಂತ ಹೇಳ್ತಾರೆ. ನಿಂತಿರೋ ಸಮೇತ ಇಲ್ಲಿ ಚಿನ್ನದ ಅದಿರನ್ನು ತಗೊಂಡು ಹೋಗಕ್ಕೆ ಬಂದಿದ್ದಾರೆ ಬಿಟ್ಟರೆ ಇಲ್ಲಿ ರಸ್ತೆಯನ್ನು ಯಾವುದೇ ರೀತಿ ಅಭಿವೃದ್ಧಿ ಪಡಿಸಿಲ್ಲ. ಇಲ್ಲಿ ಚಿನ್ನ ಬೇಕು, ಇಲ್ಲಿ ಪ್ರಕೃತಿ ಸಂಪನ್ಮೂಲ ಬೇಕು, ಆದರೆ ಇಲ್ಲಿ ಬರ್ತಕ್ಕಂಥ ರಸ್ತೆನೇ ಸರಿಯಾಗಿ ಇವರು ಮಾಡಿಲ್ಲ. ನೋಡಿ, ಇದು ದಯವಿಟ್ಟು ಈ ರಸ್ತೆಯನ್ನು ಬಗೆಹರಿಸಿ ಅಂತ ನಾನು ಈ ಮೂಲಕ KRS ಪಕ್ಷದ ಕಾರ್ಯಕರ್ತನಾಗಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಈ ರಸ್ತೆಯನ್ನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ತುಂಬ ಕಾಡು ರೋಡು, ಕಲ್ಲು ಮಣ್ಣುಗಳಿಂದನೇ ಕೂಡಿದೆ. ಇದು ಇಲ್ಲಿ ಲೈವ್ ಬಂದರೆ ತೋರಿಸ್ಬೋದಾಗಿತ್ತು. ಇಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ಇಲ್ಲಿ ವಿಡಿಯೋ ಮಾಡಿ ಇದನ್ನು ತೋರಿಸ್ತಾ ಇದ್ದೀನಿ. ಭಾಳ ದುರ್ಗಮವಾಗಿದೆ ಹಾದಿ. ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಯನ್ನು PWD ಇಲಾಖೆಯವರು ಬಗೆಹರಿಸಿ ಅಂತ ಕೇಳ್ತಾ ನಾನು ಈ ನೇರ ಪ್ರಸಾರವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.